ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಪ್ರೋ ಕಬಡ್ಡಿ ಸೀಸನ್ 12ಕ್ಕಾಗಿ ಈಗ ಅಧಿಕೃತವಾಗಿ ಅಂದ್ರೆ ಅಫಿಸಿಯಲ್ ಆಗಿ 4 ಟೀಮ್ಸ್ ಗಳು ಪ್ಲೇ ಆಫ್ ಗೆ ಎಂಟ್ರಿ ಕೊಟ್ಟು ನಿನ್ನೆ 3 ಮ್ಯಾಚ್ ಗಳು ಮುಕ್ತಾಯಗೊಂಡ ನಂತರ ಈಗ ಪಾಯಿಂಟ್ಸ್ ಟೇಬಲ್ ಒಳಗೂ ಕೂಡ ಬದಲಾವಣೆ ಆಗೈತಿ. ಯಾವ ಟೀಮ್ಸ್ ಗಳು ಎಷ್ಟೆಷ್ಟನೇ ಸ್ಥಾನವನ್ನ ಪಡ್ಕೊಂಡವ, ಯಾವ ಟೀಮ್ಸ್ ಗಳು ಪ್ಲೇ ಆಫ್ ಗೆ ಕ್ವಾಲಿಫೈ ಆಗ್ಯಾವ, ಸದ್ಯದ ಮಟ್ಟಿಗೆ ಯಾವ ಟೀಮ್ಸ್ ಗಳು ಪ್ಲೇ ಆಫ್ ಗೆ ಕ್ವಾಲಿಫೈ ಆಗುವಂತ ಹಂತದೊಳಗ ಅದಾವ ಅನ್ನುವಂಥದ್ದನ್ನ ಈ ಒಂದು ವಿಡಿಯೋದೊಳಗ ತಿಳ್ಕೊಂಬರಮಂತ. ಅದಕ್ಕಿಂತ ಮೊದಲ ನೀವೇನು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೋರಿ. ಆದಷ್ಟು ಬೇಗ ನಮ್ಮ ಚಾನಲ್ ಒಳಗೆ 10,000 ಸಬ್ಸ್ಕ್ರೈಬರ್ಸ್ ಗಳನ್ನ ಕಂಪ್ಲೀಟ್ ಮಾಡುವಂತ. ಇನ್ನು ಡೈರೆಕ್ಟ್ ಆಗಿ ಸದ್ಯದ ಒಂದು ಪಾಯಿಂಟ್ಸ್ ಟೇಬಲ್ ಕಡೆಗೆ ಹೋಗೋದಾಯ್ತಪ್ಪ ಅಂದ್ರೆ ಇಲ್ಲಿ ಕೊನೆಯ ಸ್ಥಾನದೊಳಗೆ ಇರೋದ ಬೆಂಗಲ್ ವಾರಿಯರ್ಸ್ ಅವರು, 11ನೇ ಸ್ಥಾನದೊಳಗೆ ಇರೋದ ಪಾಟ್ನಾ ಪೈರೇಟ್ಸ್, 10ನೇ ಸ್ಥಾನದೊಳಗೆ ಇಲ್ಲಿ ಯುಪಿ ಯೋಧಾಸ್ ಅವರು ಸ್ಥಾನವನ್ನ ಪಡ್ಕೊಳ್ತಪ್ಪ ಅಂದ್ರೆ 9ನೇ ಸ್ಥಾನದೊಳಗೆ ಇರೋದ ಇಲ್ಲಿ ತಮಿಳ್ ತಲೆವಾಸ್ ಅವರು. ಈ 4 ಟೀಮ್ಸ್ ಗಳು ಸದ್ಯದ ಮಟ್ಟಿಗೆ ಸ್ವಲ್ಪ ಡೇಂಜರ್ ಝೋನ್ ಒಳಗೆ ಇರುವಂತಹ ಟೀಮ್ಸ್ ಗಳು, ಪ್ಲೇ ಆಫ್ ಹಂತದಿಂದ ಹೊರಗಡೆ ಹೋಗುವಂತ ಒಂದು ಹಂತದೊಳಗೆ ಇರುವಂತಹ ಟೀಮ್ಸ್ ಗಳು ಅಂತೇಳಿ ಹೇಳ್ಬೋದು. ಆದ್ರೆ ಇವರು 100% ಪ್ಲೇ ಆಫ್ ಗೆ ಕ್ವಾಲಿಫೈ ಆಗಂಗಿಲ್ಲ, ಇವರು 100% ಹೊರಗಡೆ ಹೋಗ್ತಾರ ಅಂತಾನು ಹೇಳಕ್ ಆಗಂಗಿಲ್ಲ. ಯಾಕಂದ್ರ ಇನ್ನು ಕೂಡ ಯಾವುದೇ ಟೀಮ್ ಕೂಡ ಪ್ಲೇ ಆಫ್ ನಿಂದ ಅಧಿಕೃತವಾಗಿ ಹೊರಗಡೆ ಹೋಗಿಲ್ಲ. ಇವ್ರಿಗೂ ಕೂಡ ಚಾನ್ಸ್ ಐತಿ. ಯಾವಾಗ ಗುಜರಾತ್ ಜೈಂಟ್ಸ್ ಮತ್ತು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಈ 2 ಟೀಮ್ಸ್ ಗಳು ಮುಂದಿನ ಎಲ್ಲಾ ಮ್ಯಾಚ್ ಗಳನ್ನ ಸೋತ ಇಲ್ಲಿ ಪಾಟ್ನಾ ಪೈರೇಟ್ಸ್ ಮತ್ತೆ ಬೆಂಗಲ್ ವಾರಿಯರ್ಸ್ ಈ 2 ಟೀಮ್ಸ್ ಗಳು ಏನಾದ್ರು ಮುಂದಿನ ಎಲ್ಲಾ ಮ್ಯಾಚ್ ಗಳನ್ನ ಗೆದ್ಕೊಳ್ತಪ್ಪ ಅಂದ್ರೆ ಇವ್ರಿಗೂ ಕೂಡ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗೋದಕ್ಕ ಒಂದು ಚಾನ್ಸ್ ಐತಿ. ಇಲ್ಲಿ ಪಾಟ್ನಾ ಪೈರೇಟ್ಸ್ ಅವರಿಗೆ ಇನ್ನೂ ಒಂದು 90% ಚಾನ್ಸ್ ಐತಿ ಅಂತ ಹೇಳ್ಬೋದು. ಯಾಕಂದ್ರೆ ಇವರು 15 ಮ್ಯಾಚ್ ಗಳನ್ನ ಆಡ್ಯಾರ, ಇನ್ನು 3 ಪಂದ್ಯಗಳು ಬಾಕಿ ಉಳ್ಕೊಂಡವ. 3 ಪಂದ್ಯಗಳನ್ನ ಗೆದ್ರಪ್ಪ ಅಂದ್ರೆ ಇವರು ಕೂಡ ಗುಜರಾತ್ ಜೈಂಟ್ಸ್ ಆ ಕಡೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಈ 2 ಟೀಮ್ ಒಳಗೆ ಯಾವ್ದಾದ್ರು ಒಂದು ಟೀಮ್ ಅತಿ ಹೆಚ್ಚು ಪಂದ್ಯಗಳನ್ನ ಸೋತಪ್ಪ ಅಂದ್ರೆ ಇವ್ರಿಗೂ ಕೂಡ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗೋದಕ್ಕ ಒಂದು ಅವಕಾಶ ಐತಿ. ಇನ್ನು ಟಾಪ್ 8 ಒಳಗೆ ಯಾವ್ಯಾವ ಟೀಮ್ಸ್ ಗಳು ಕ್ವಾಲಿಫೈ ಆಗುವಂತ ಒಂದು ಹಂತದೊಳಗ ಅದಾವ ಅನ್ನುವಂಥದ್ದನ್ನ ನೋಡೋದಾಯ್ತಪ್ಪ ಅಂದ್ರೆ ಸದ್ಯದ ಮಟ್ಟಿಗೆ ಈಗ 8ನೇ ಸ್ಥಾನದೊಳಗ ಇರೋದ ಗುಜರಾತ್ ಜೈಂಟ್ಸ್ ಅವರು ಆಡಿರುವಂತ 15 ಮ್ಯಾಚ್ ಒಳಗ 6 ಮ್ಯಾಚ್ ಗಳನ್ನ ಗೆದ್ಕೊಂಡ್ರೆ, 9 ಮ್ಯಾಚ್ ಗಳನ್ನ ಸೋತಾರ. ಟೋಟಲ್ ಆಗಿ 12 ಪಾಯಿಂಟ್ಸ್ ಗಳನ್ನ ಇವರು ಪಡ್ಕೊಂಡ್ರೆ. ಇನ್ನು 7ನೇ ಸ್ಥಾನದೊಳಗೆ ಇರೋದ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಅವರು ನಿನ್ನೆ ಇವರು ಬೆಂಗಾಲ್ ವಾರಿಯರ್ಸ್ ವಿರುದ್ಧದ ಪಂದ್ಯವನ್ನ ಗೆದ್ಕೊಂಡ ಈಗ 7ನೇ ಸ್ಥಾನದೊಳಗ ಅದರ 16 ಪಂದ್ಯದೊಳಗ ಇವರು 8 ಮ್ಯಾಚ್ ಗಳನ್ನ ಗೆದ್ದಾರ, 8 ಮ್ಯಾಚ್ ಗಳನ್ನ ಸೋತಾರ. ಟೋಟಲ್ ಆಗಿ 16 ಪಾಯಿಂಟ್ಸ್ ಗಳೊಂದಿಗೆ ಇಲ್ಲಿ 7ನೇ ಸ್ಥಾನದೊಳಗ ಅದರ. ಇನ್ನು 6ನೇ ಸ್ಥಾನದೊಳಗ ಇರೋದ ಯು ಮುಂಬಾ ತಂಡ, ಇವರು 15 ಮ್ಯಾಚ್ ಗಳನ್ನ ಆಡ್ಯಾರ, 8 ಮ್ಯಾಚ್ ಗಳನ್ನ ಗೆದ್ದಾರ, 7 ಮ್ಯಾಚ್ ಗಳನ್ನ ಸೋತಾರ. ಸದ್ಯದ ಮಟ್ಟಿಗೆ ಇವರು 16 ಪಾಯಿಂಟ್ಸ್ ಗಳೊಂದಿಗೆ 6ನೇ ಸ್ಥಾನದೊಳಗೆ ಇತ್ತಪ್ಪ ಅಂದ್ರೆ 5ನೇ ಸ್ಥಾನದೊಳಗ ಇರೋದ ಹರಿಯಾಣ ಸ್ಟೀಲರ್ಸ್ ಅವರು, ಇವರು ಕೂಡ 15 ಮ್ಯಾಚ್ ಒಳಗ 8 ಮ್ಯಾಚ್ ಗಳನ್ನ ಗೆದ್ದಾರ, 7 ಪಂದ್ಯಗಳನ್ನ ಸೋತಾರ. ಟೋಟಲ್ ಆಗಿ 16 ಪಾಯಿಂಟ್ಸ್ ಗಳೊಂದಿಗೆ ಇಲ್ಲಿ 5ನೇ ಸ್ಥಾನವನ್ನ ಪಡ್ಕೊಳ್ತಪ್ಪ ಅಂದ್ರೆ 4ನೇ ಸ್ಥಾನದೊಳಗ ಇರೋದ ನಮ್ಮ ಬೆಂಗಳೂರು ಬುಲ್ಸ್ ತಂಡ. ನಿನ್ನೆ ಡೇಂಜರ್ ಟೀಮ್ ಆಗಿರುವಂತ ದಬಂಗ್ ದೆಹಲಿ ಕೆಸಿ ವಿರುದ್ಧ ಭರ್ಜರಿಯಾಗಿ 10 ಪಾಯಿಂಟ್ಸ್ ಗಳಿಂದ ಮ್ಯಾಚ್ ಅನ್ನ ಗೆದ್ಕೊಂಡ್ರು. ಪ್ಲೇ ಆಫ್ ಗಂದ್ರು ಅಧಿಕೃತವಾಗಿ ಈಗ ಕ್ವಾಲಿಫೈ ಆಗ್ಯಾರ. ಇನ್ನು ಕೂಡ ನಮ್ಗ ಟಾಪ್ 4 ಸ್ಥಾನ ಇದು ಕನ್ಫರ್ಮ್ ಆಗಿಲ್ಲ. ಈಗ ಸದ್ಯದ ಮಟ್ಟಿಗೆ 4ನೇ ಪ್ಲೇಸ್ ಒಳಗೆ ನಮ್ಮ ಬೆಂಗಳೂರು ಬುಲ್ಸ್ ಅವರು ಅದಾರ. ಇನ್ನ ನಿನ್ನೆ ಮ್ಯಾಚ್ ಅನ್ನ ಗೆದ್ಕೊಂಡಿರೋದ್ರಿಂದ ಆಡಿರುವಂತ 16 ಮ್ಯಾಚ್ ಒಳಗೆ 9 ಮ್ಯಾಚ್ ಗಳನ್ನ ಗೆದ್ದಾರ, 7 ಪಂದ್ಯಗಳನ್ನ ಸೋತಾರ. ಟೋಟಲ್ ಆಗಿ 18 ಪಾಯಿಂಟ್ಸ್ ಗಳೊಂದಿಗೆ ಇಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ನಿನ್ನೆ ಪ್ಲೇ ಆಫ್ ಅಂತರೂ ಕ್ವಾಲಿಫೈ ಆಯಿತು. ಈ ಕಡೆ 3ನೇ ಸ್ಥಾನದೊಳಗೆ ಇರುವಂತ ತೆಲುಗು ಟೈಟನ್ಸ್ ಅವರು ಕೂಡ ನಿನ್ನೆ ಪ್ಲೇ ಆಫ್ ಗೆ ಕ್ವಾಲಿಫೈ ಆದ್ರು. ಇವರು ಕೂಡ ಡೇಂಜರ್ ಟೀಮ್ ಆಗಿರುವಂತ ಆ ಕಡೆ ಪುನೇರಿ ಪಲ್ಟನ್ಸ್ ಆ ಒಂದು ಟೀಮ್ ಅನ್ನ ಸೋಲಿಸಿದ್ರು. ಅವರು ಕೂಡ ಆಡಿರುವಂತ 16 ಮ್ಯಾಚ್ ಒಳಗ 9 ಮ್ಯಾಚ್ ಗಳನ್ನ ಗೆದ್ಕೊಂಡ್ರೆ, 7 ಪಂದ್ಯಗಳನ್ನ ಸೋತಾರ. 18 ಪಾಯಿಂಟ್ಸ್ ಗಳೊಂದಿಗೆ ಅವರು ಕೂಡ ನಿನ್ನೆ ಅಧಿಕೃತವಾಗಿ ಪ್ಲೇ ಆಫ್ ಗೆ ಕ್ವಾಲಿಫೈ ಆದ್ರು. ಇವ್ರಿಗೂ ಕೂಡ ಟಾಪ್ 4 ಸ್ಥಾನ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಇವರು ಕೂಡ ಟಾಪ್ 4 ಸ್ಥಾನಕ್ಕಾಗಿ ಇನ್ನು ಮುಂದೆ ಹೋರಾಟವನ್ನ ನಡೆಸಬೇಕಾಗ್ತೈತಿ. ಇನ್ನು ಟಾಪ್ 2 ಸ್ಥಾನದೊಳಗ ಇರೋದ ದಬಂಗ್ ದೆಹಲಿ ಕೆಸಿ ಅವರು, ಇವರು ಆಡಿರುವಂತ 17 ಮ್ಯಾಚ್ ಒಳಗ 13 ಮ್ಯಾಚ್ ಗಳನ್ನ ಗೆದ್ಕೊಂಡಾರ, 4 ಮ್ಯಾಚ್ ಗಳನ್ನ ಸೋತಾರ. ಟೋಟಲ್ ಆಗಿ 26 ಪಾಯಿಂಟ್ಸ್ ಗಳೊಂದಿಗೆ ಇವರು ಮೊನ್ನೆನೆ ಅಧಿಕೃತವಾಗಿ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗ್ಯಾರ. ಇನ್ನು ಟಾಪ್ 2 ಸ್ಥಾನಗಳು ಕೂಡ ಈ 2 ಟೀಮ್ಸ್ ಗಳಿಗೆ ಪುನೇರಿ ಪಲ್ಟನ್ಸ್ ಮತ್ತು ದಬಂಗ್ ದೆಹಲಿ ಕೆಸಿ ತಂಡ ಈ 2 ಟೀಮ್ಸ್ ಗಳಿಗೆ ಕನ್ಫರ್ಮ್ ಆಗ್ಯಾವ. ಹಾಗಾದ್ರೆ ನಂಬರ್ 1 ಸ್ಥಾನದೊಳಗಿರುವಂತ ಪುನೇರಿ ಪಲ್ಟನ್ಸ್ ಅವರು ಕೂಡ ಸೇಮ್ ಮ್ಯಾಚ್ ಗಳನ್ನ ಗೆದ್ದಾರ. 17 ಮ್ಯಾಚ್ ಒಳಗ ಅವರು ಕೂಡ 13 ಮ್ಯಾಚ್ ಗಳನ್ನ ಗೆದ್ಕೊಂಡಾರ, 4 ಮ್ಯಾಚ್ ಗಳನ್ನ ಸೋತಾರ. ಟೋಟಲ್ ಆಗಿ ಅವರು 26 ಪಾಯಿಂಟ್ಸ್ ಗಳೊಂದಿಗೆ ಇಲ್ಲಿ ಅವರು ಕೂಡ ಅಧಿಕೃತವಾಗಿ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗ್ಯಾರ. ಆದ್ರೆ ಇಲ್ಲಿ ದಬಂಗ್ ದೆಹಲಿ ಕೆಸಿ ತಂಡ ಪುನೇರಿ ಪಲ್ಟನ್ಸ್ ಅವರಿಗಿಂತ ಒಂದು ಸ್ಕೋರ್ ಡಿಫರೆನ್ಸ್ ಅನ್ನ ಕಡಿಮೆ ಹೊಂದಿರೋದ್ರಿಂದಾಗಿ ಅವರು ನಂಬರ್ 1 ಸ್ಥಾನದೊಳಗೆ ಈಗ ಸದ್ಯದ ಮಟ್ಟಿಗೆ ಅದರ. ಈ 4 ಟೀಮ್ಸ್ ಗಳಂತೂ ಸದ್ಯದ ಮಟ್ಟಿಗೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ, ತೆಲುಗು ಟೈಟನ್ಸ್, ದಬಂಗ್ ದೆಹಲಿ ಕೆಸಿ ಮತ್ತೆ ಈ ಕಡೆ ಪುನೇರಿ ಪಲ್ಟನ್ಸ್ ಈ 4 ಟೀಮ್ಸ್ ಗಳಂತೂ ಸದ್ಯದ ಮಟ್ಟಿಗೆ ಅಧಿಕೃತವಾಗಿ ಅಫಿಸಿಯಲ್ ಆಗಿ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗ್ಯಾವ. ಇನ್ನು ಮುಂದೆ ಯಾವ್ಯಾವ ಟೀಮ್ಸ್ ಗಳು ಪ್ಲೇ ಆಫ್ ಗೆ ಕ್ವಾಲಿಫೈ ಆಗ್ತಾವ, ಯಾವ್ಯಾವ ಟೀಮ್ಸ್ ಗಳು ಹೊರಗಡೆ ಹೋಗ್ತಾವ ಅನ್ನುವಂತ ಒಂದು ಅಪ್ಡೇಟ್ಸ್ ಗಳು ನಿಮ್ಗೆ ಬೇಕಂದ್ರೆ ಆದಷ್ಟು ಬೇಗ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತ ಮುಂದಿನ ವಿಡಿಯೋದೊಳಗೆ ಸಿಗುಮಂತ. ನಮಸ್ಕಾರ.